ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ. ನೊಂದೋರನ್ನು ಸಂತೈಸುವ ದಾರಿನ ಹಿಡಿದವ ಯೋಗ್ಯ. ಸೌಂದರ್ಯ ಇಲ್ಲಿದೆ, ಸೌಕರ್ಯ ಇಲ್ಲಿದೆ, ಔದಾರ್ಯ ತುಂಬಿದ ನಾಡು. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇದು ಕನ್ನಡ ತಾಯಿಗೆ ಸಲ್ಲಿಸುವ ನಮನ. ಕರ್ನಾಟಕದಲ್ಲಿ ಇರುವ ಋಣಕ್ಕಾಗಿ ಮಾಡುತ್ತಿರುವ ಕಾರ್ಯ ಇದು ಎಲ್ಲರ ಕರ್ತವ್ಯ. ಜೈ ಕರ್ನಾಟಕ, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ. ಈಗ ನಾಡಗೀತೆಯನ್ನು ಶುರು ಮಾಡುವ ಸಮಯ. ಯುನೈಟೆಡ್ ಮೆಡೋಸ್ನ ಹೆಣ್ಣು ಮಕ್ಕಳ ತಂಡ ಈಗ ಹೇಳ್ತಾ ಇದ್ದಾರೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಪಾರಸೀಕ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ. ಗಾಯಕ ವೈಣಿಕರಾರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ. ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜೈ ಕರ್ನಾಟಕ, ತಾಯಿಗೆ, ಕನ್ನಡ ತಾಯಿಗೆ. ನಾನು ಅಜರುದ್ದೀನ್ ಸರ್ ಅಲ್ಲಿ ಇನ್ನೊಂದು ಮನವಿ ಮಾಡ್ತಾ ಇದ್ದೇನೆ. ಅಚ್ಚೇವು ಕನ್ನಡದ ದೀಪದ ಮಾತುಗಳನ್ನು ಕೇಳಿಕೊಂಡು ಸರ್ ಅವರು ದೀಪೋತ್ಸವವನ್ನು
ಶುರು ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲರಲ್ಲಿ ಒಂದು ವೇದಿಕೆ, ಎಲ್ಲರೂ ವೇದಿಕೆಯ ಬಳಿ ಬರಬೇಕು. ಈಗ ನಮ್ಮ ಕಾರ್ಯಕ್ರಮ ವೇದಿಕೆಯ ಬಳಿ ಶುರುವಾಗಿದೆ. ಧನ್ಯವಾದಗಳು ಸರ್. ಈಗ ಎಲ್ಲರೂ ವೇದಿಕೆಯ ಬಳಿ ಬರ್ಬೇಕಂತ ಕೇಳ್ಕೊಳ್ತೇನೆ. 1980ರಲ್ಲಿ ಅವ್ರ ಜನನ ಆಗುತ್ತೆ, ಸುಪುತ್ರರಾಗಿ ಅವ್ರ ಜನನ ಆಗುತ್ತೆ. ಅವರು KR ನಗರದ ಮೈಸೂರು ಡಿಸ್ಟಿಕ್ನಲ್ಲಿ ಅವರು ಜನ್ಮ ಪಡಿತಾರೆ. ಅಸರುದ್ದೀನ್ ಅವರು ಕರ್ನಾಟಕ ಪೊಲೀಸ್ ಸರ್ವಿಸ್ ಕಮಿಷನ್ KPSC ನಡೆಸುವ FDA ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನ್ಯಾಯಾಂಗ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ನಂತರ 3ನೇ ಸೆಪ್ಟೆಂಬರ್ 2007ರಲ್ಲಿ ಪೊಲೀಸ್ ಉಪನಿರೀಕ್ಷಕರಾಗಿ ಕರ್ನಾಟಕ ರಾಜ್ಯ ಪೊಲೀಸ್ಗೆ ಆಯ್ಕೆ ಆಗ್ತಾರೆ. ರಾಯಚೂರಿನಲ್ಲಿ, ದಾವಣಗೆರೆಯಲ್ಲಿ, ಪಾಂಡವಪುರದಲ್ಲಿ, ಮಂಡ್ಯದಲ್ಲಿ, ನಾಗಮಂಗಲದಲ್ಲಿ, ನರಸೀಪುರದಲ್ಲಿ ಇವರು ಕಾರ್ಯನಿರ್ವಹಿಸ್ತಾರೆ. ಈಗ ಇತ್ತೀಚೆಗೆ 24/2019ರಲ್ಲಿ ಇವರು ಪೊಲೀಸ್ ನಿರೀಕ್ಷಕರಾಗಿ ಬಡ್ತಿ ಪಡಿತಾರೆ. ಇವರಿಗೆ ನಮ್ಮ ಕನ್ನಡ ಭಾಷೆಯಲ್ಲಿರುವಂತಹ ಅಭಿವೃದ್ಧಿ ಸರ್ ಅವರು ಕುರಿತು ನಮ್ಮನ್ನೆಲ್ಲರನ್ನೂ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಗೆಲ್ಲ ತಿಳಿದಿರೋ ಹಾಗೆ ಬ್ರಿಟಿಷ್ ಭಾರತದಿಂದ ಸ್ವತಂತ್ರ ಪಡೆದಾಗ ನಮ್ಮ ಕರ್ನಾಟಕ ಹರಡು ಹೆಂಚೋಗಿತ್ತು. ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ. ಹಾಗಾಗಿ ನಮ್ಮ ಕರ್ನಾಟಕ ಏಕೀಕರಣ ಸಮಿತಿಯವರ ಹೋರಾಟದಿಂದ ನವೆಂಬರ್ 1, 1956ರಲ್ಲಿ ಮೈಸೂರು ರಾಜ್ಯವಾಗಿ ಕರ್ನಾಟಕ ಜಾರಿಗೆ ಬಂತು. 1973ರಲ್ಲಿ ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಮಾಡಿದ್ರು. ಬೇರೆ ಬೇರೆ ರಾಜ್ಯದಲ್ಲ ನಾಗರಿಕರು ಇರ್ತಾರೆ, ಅಂತಹ ಕಡೆ ತಾವು ಗುರುತಿಸಿ ನಮ್ಮ ಕರ್ನಾಟಕದ ಸಂಸ್ಕೃತಿನ ಬೆಳೆಸೋಕ್ಕೋಸ್ಕರ ರಾಜ್ಯೋತ್ಸವ ಆಚರಿಸಿರೋದು ತುಂಬ ಖುಷಿ ಪಡುವಂಥ ವಿಷಯ. ನಾವು ಧಾರ್ಮಿಕವಾಗಿ ತುಂಬ ಉತ್ಸುಕರಾಗಿರ್ತೀವಿ. ಯಾವುದೇ ಒಂದು ಹಬ್ಬ, ಗಣೇಶ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ಅಥವಾ ಕ್ರಿಶ್ಚಿಯನ್ಸ್ ಅವ್ರದ್ದು ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ಮುಸ್ಲಿಮ್ಸ್ ರಂಜಾನ್ ಹಬ್ಬ ಆಗಿರ್ಬೋದು, ಅದು ಯಾರು ಹೇಳ್ಕೊಡಲ್ಲ ಹಬ್ಬ ಮಾಡಿ ಅಂತ. ಇತಿಹಾಸ ಗೊತ್ತಾಗ್ಬೋದು, ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತು ನಾವು ಮುಂದುವರಿಸೋಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಷ್ಟಕ್ಕೆ ಈ ಒಂದು ಆಧುನಿಕ ಪಾಶ್ಚಿಮಾತ್ಯಕರಣ ಒಂದು ಸಂಸ್ಕೃತಿ ಇರೋದು ಮರ್ತೋಗ್ತಾ ಇದೀವಿ. ಅದೆಲ್ಲ ಈ ಒಂದು ವಿಷಯದಲ್ಲಿ ನಮ್ಮ ಮಿಡೋಸ್ ಯುನೈಟೆಡ್ ಅಪಾಯಿಂಟ್ಮೆಂಟ್ನ ಎಲ್ಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕನ್ನಡ ಸಂಘಟನೆಯವರೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದೀರಾ. ನಾನಿವತ್ತು ತುಂಬ ಬ್ಯುಸಿ ಶೆಡ್ಯೂಲ್ಡ್, ಅಂದರೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿ ಬರ್ತಾಯಿದ್ರು. ಸೊ ರಾಘವೇಂದ್ರ ಅವರು ಮತ್ತು ನಮ್ಮ ಅಧ್ಯಕ್ಷರು ಇಲ್ಲ ನೀವು ಬರಬೇಕಂತ ಹೇಳಿದ್ರು. ಸೊ ಬಿಡುವು ಮಾಡಿಕೊಂಡು ಒಂದು 10 ನಿಮಿಷ ಆದರೆ ಬರಲೇಬೇಕಂತ ನಾನು ಬಂದಿದ್ದೀನಿ. ಸೊ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾವು ನಮ್ಮ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಲು ಮತ್ತು ಕನ್ನಡವನ್ನು ಬೆಳೆಸಲು ತಾವೆಲ್ಲ ಸಹಕರಿಸ್ತಾ ಇದ್ದಾರೆ. ಇದೇ ರೀತಿ ನಾವು ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿ ನಮ್ಮ ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ಕನ್ನಡ ಅಥವಾ ಕರ್ನಾಟಕ ನೆನ್ಕೊಳ್ಳದೆ ವರ್ಷವಿಡೀ ಕನ್ನಡವಾಗಿರುವಂಥ ನಮ್ಮ ಜನ ಮಿಲಿಟರಿ ಇದ್ದಾರೆ, ಎಕ್ಸ್ ಮಿಲಿಟರಿ ಆಫೀಸರ್ಸ್ ಇದ್ದಾರೆ. ಸೊ ನಮ್ಮ ಒಂದು ಹೆಮ್ಮೆ, ನಮ್ಮ ದೇಶ ಸೇವೆ ಮಾಡಿದಂತಹ ಸೈನಿಕರು ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಮಿಡೋಸ್ ಯುನೈಟೆಡ್ನ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆ ಮೂಲಕ ಅವರ ಅತ್ಯಮೂಲ್ಯ ಸಮಯವನ್ನು ಕೊಟ್ಟು ಇಲ್ಲಿ ಬಂದಿದ್ದಾರೆ. ಅವರಿಗೆ ಬಹಳ ಕೆಲಸಗಳಿವೆ, ಆದರೂ ಒಂದು ಸಣ್ಣ ಅಪಾರ್ಟ್ಮೆಂಟಲ್ಲಿ ಮಾಡುತ್ತಿರುವಂಥ ಕನ್ನಡ ಹಬ್ಬಕ್ಕೆ ಅವರು ಕೊಟ್ಟಿರುವ ಒಂದು ದ್ಯಾಮಪ್ಪವರಿಗೆ ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಧನ್ಯವಾದಗಳು ಸಲ್ಲಿಸಬೇಕು. ಇದು ನಮ್ಮ ಭಾಗ್ಯ. ದೇಶಕ್ಕಾಗಿ ಶ್ರಮವಹಿಸಿ ಕೆಲಸ ಮಾಡಿದಂಥ ಸೈನಿಕರನ್ನು ನಾವು ಇವತ್ತು ಬಹಳ ಖುಷಿಯಿಂದ ಸನ್ಮಾನ ಮಾಡುವಂಥ ಒಂದು ಕ್ಷಣಗಳು ನಮಗೆ ಆ ಭಗವಂತ ಕರುಣಿಸಿದ್ದಾನೆ, ಆ ಭುವನೇಶ್ವರಿ ಕರುಣಿಸಿದ್ದಾಳೆ. ಧನ್ಯವಾದವನ್ನು ಹೇಳಬೇಕು. ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ
ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ನೋಡಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಊರೇ ಊರಮ್ಮ. ರುಕ್ಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ನಮ್ಮ ಊರ ಹೇ ರುಕ್ಕಮ್ಮ, ನಮ್ಮ ಮಾತಮ್ಮ. ನಾನು ಹುಟ್ಟಿದ ಈ ಮಾತು ಕಲಿತ ನಮ್ಮನ್ನ ಜೀವ ನೀಡುವಂತರು ನೀಡುವೆನಮ್ಮ. ಹೇ ರುಕ್ಕಮ್ಮ, ನಮ್ಮ ಗಗನ ಗಾಡಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ತಿರುಗು ಭೂಮಿಯಲ್ಲಿ ಬಿರುವಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ. ಕನ್ನಡದನೆ ಕಿಡಿದಾಡುವುದೆಂದರೆ ಕನ್ನಡದನೆ ಕಿಡಿದುಳಿಯುವುದು. ಮಾತಿನ ಜೊತೆಯಲ್ಲೇ ಯಾಕೆ ಹರಿದಾಡ್ತೈತೆ ಈ ಕೆಳಗಣ್ಣಲ್ಲಿ ಕೂಡ ನಮ್ಮ ಕನ್ನಡ ಚಂದ ಚಂದ ಆ ಬೆಟ್ಟ ಈ ಗುಡ್ಡ ನಮ್ಮ ಹುಟ್ಟಿದ್ರೆ ಇಂದು ನಾವು ಕನ್ನಡಬೇಕು ನುಡಿದರೆ ಬಾಯಿ ತುಂಬ ನನ್ನ ಪದ ನೀಬೇಕು ಪದ ಪದ ಕನ್ನಡ ಪದ ನನ್ನ ಪದ ಕೇಳ್ಕೊಂಡ್ಬಿಡ್ದವನೇ. ರಸಋಷಿ ಕುವೆಂಪು ಸಾಮಾನ್ಯ ಕವಿಯಲ್ಲ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂತ ಸುಮ್ಮನೆ ಬರ್ತಿಲ್ಲ. ನಿಮ್ಮ ಎದೆಗಳು ಜಲ್ಲಂತಿರ್ಬೋದೀಗ ಈ ಹಾಡನ್ನ ಕೇಳಿದ ನಂತರ. ಪದ ಪದ ಕನ್ನಡದ ಪದ, ಜಾನಪದದ ಶೈಲಿಯ ಹಾಡು. ಯಾವ ರೀತಿ ನಮ್ಮ ಹೆಣ್ಮಕ್ಳು ಇದನ್ನ ಪ್ರತಿಬಿಂಬಿಸಿದ್ದಾರೆ. ಇದು ಕನ್ನಡದ ಸಂಪ್ರದಾಯ, ಇದು ಕನ್ನಡದ ಸಂಸ್ಕೃತಿ. ಎತ್ತಿ ಹೊಡಿರಿ ಕೈನ, ಜೋರಾಗಿ ಹೊಡಿರಿ, ಹೇಳಿ ಜೈ ಕರ್ನಾಟಕ, ಜೈ ಕರ್ನಾಟಕ. ಈಗ ಬಹಳ ಹೊತ್ತಿನಿಂದ ಕಾಯ್ದು ಕೂತಿರುವ ಶಾಹಿ ಮನೆತನ, ಕೆಳದಿಯ ನಾಯಕರು, ಮೊಘಲರು ಹಾಗೂ ಮೈಸೂರಿನ ಒಡೆಯರು ಹೀಗೆ ಅನುಕ್ರಮವಾಗಿ ಕನ್ನಡ ಪ್ರಾಂತ್ಯವನ್ನು ಆಳ್ತಾರೆ. ಈಗ ನಿಮ್ಮ ಮುಂದೆ ಒಬ್ಬೊಬ್ಬರೂ ಒಂದೊಂದು ಪ್ರಸಿದ್ಧ ಕನ್ನಡಿಗರ ಒಂದು ಎನ್ಯಾಕ್ಟ್ನ ಮಾಡ್ತಾರೆ. ಎಲ್ಲವನ್ನ ಶುರು ಮಾಡಲಿಕ್ಕಿಂತ ಮುಂಚೆ
ಕದಂಬರ ಕುಲದೇವತೆ, ಕನ್ನಡಿಗರ ಆರಾಧ್ಯ ದೇವತೆ ತಾಯಿ ಭುವನೇಶ್ವರಿಯನ್ನ ವೇದಿಕೆ ಮೇಲೆ ಕರೆಯೋಣ. ಭುವನೇಶ್ವರಿ ತಾಯಿಯಿಂದ ಮಕ್ಕಳ ಮೆದ್ದೆಗಳ ಅರಿತಾನೆ ಕನ್ನಡ ಜಯವಾಗಲಿ, ಜಯವಾಗಲಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡ ಗೆಲುವೆ, ಸಿರಿಗನ್ನಡಂ ಬಾಳ್ಗೆ. ಸಿರಿಗನ್ನಡ ಬಾಳ್ಗೆ. ಇಲ್ಲಿ ಹಿಂದೆ ಇರುವಂತವರೆಲ್ಲ ಇಲ್ಲಿಂದ ಬಂದ ವೀರ ವನಿತೆಯರು, ವೀರವಂತಿಯರು ನನ್ನ ಮಕ್ಕಳು. ನನ್ನ ಮಕ್ಕಳು, ನೀವು ಕೂಡ ನನ್ನ ಮಕ್ಕಳು. ನೀವು ಕೂಡ ನನ್ನ ಮಕ್ಕಳು. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಉಳಿಸಿ, ಉಳಿಸಿ, ಕನ್ನಡವನ್ನ ಬೆಳೆಸಿ. ಕನ್ನಡನ ಬೆಳೆಸಿ. ಚಪ್ಪಾಳೆ. ನಾನೇ ಕಾರ್ಯಪ್ಪ ಅವರಿಗೆ ಚಪ್ಪಾಳೆ. ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರಪ್ಪ, ಹಿಡ್ಕೊಂಡು ಹೋಗ್ತಾರೆ ನೋಡಿ ನಿನ್ನ. ಅಲ್ಲೋಡು ಅಲ್ಲೋಡು. ರೈತರು, ಕನ್ನಡದ ರೈತರು. ಶಾರ್ವಿ, ಕಿತ್ತೂರು ರಾಣಿ ಚೆನ್ನಮ್ಮ. ಮೇಡಮ್ ಹಿಂದೆ ಬನ್ನಿ. ಅವ್ಯೂತ್, ಗಂಡರ ಗಂಡ ಸಂಗೊಳ್ಳಿ ರಾಯಣ್ಣ. ಇಂಥ ಗಂಡರು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಾಂತಿವೀರ, ಬೆಂಕಿ ಹಚ್ಬಿಡ್ತಾನೆ ಇಲ್ಲೇ 5 ನಿಮಿಷ ಬಿಟ್ರೆ. ನೋಡೋದಕ್ಕೆ ಹೆಂಗಿದ್ದಾರೆ ಇಲ್ಲಿ? ಬಂಗಾರ ರತ್ನ ಕವಚಗಳನ್ನೆಲ್ಲ ಹಾಕೊಂಡಿದ್ದಾರೆ. ಯಾರಿರ್ಬೋದು ಇವರು? ಒಡೆಯರ್, ಸರೆಮಿ, ವಚನ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಹಾಗೂ ವಚನ ಕ್ರಾಂತಿಗೆ ಕಾರಣ ಆದಂತ ಅಲ್ಲ ನಮ್ಮ ಬಸವಣ್ಣನವರು. ಉಗ್ರ ಉಗ್ರ ಉಗ್ರರೂಪಿ ಮೈಸೂರಿನ ತಾಯಿ ಚಾಮುಂಡೇಶ್ವರಿ. ನೀವು ತ್ರಿಶೂಲ ತೋರಿಸ್ಬೇಕು, ತ್ರಿಶೂಲ ಕೆಳಗಡೆ ಮಾಡ್ಕೊಂಡ್ರಿ ಹಿಂಗೆ. ಉಗ್ರ ರೂಪದ ನೋಡಿ. ಇವಳು ಸಾಮಾನ್ಯ ತಾಯಿ ಅಲ್ಲ, ಉಲ್ಲಾಳ ಪ್ರದೇಶದ ಮಹಾರಾಣಿ ರಾಣಿ ಅಬ್ಬಕ್ಕ. ಬಿಚ್ಚುಗತ್ತಿ ಮಾಡ್ಬೇಕು ನೀವು, ಬಿಚ್ಚುಗತ್ತಿ. ಎತ್ತು ಕತ್ತಿನ. ಚಿತ್ರದುರ್ಗದ ವೀರವನಿತೆ ಓಬವ್ವ ಅಂತ ದೊಡ್ಡ ವನಿಕೆಯನ್ನು ಈಗಲೇ ಎತ್ತಿಡ್ತಾಳೆ. ಮುಂದೆ ಮದುವೆ ಆಗೋರು ಹುಷಾರಾಗಿರ್ಬೇಕು. ಧೈರ್ಯ ಹೆಸರಲ್ಲಿಲ್ಲ, ಎಲ್ಲಾ ಕಡೆಗೂ ಇದೆ, ಅವರಿಗೆ ಮನಸ್ಸಲ್ಲಿ ಇದೆ. ಇವ್ರು ಯಾರು ಕಂಡಿಡ್ತೀರಾ? ಚಿನ್ನ ಭೂಷಿತರು, ರತ್ನ ಕವಚಗಾರರು, ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವ್ರನ್ನ ಈಸಿ ಕಂಡಿಡಿಬಹುದು. ಯಾರು ಕಂಡಿಡ್ತೀರಾ? ಡ್ಯಾನ್ಸ್ ಇಲ್ಲದೆ ಅವ್ರನ್ನ ಒಪ್ಪಕ್ಕಾಗುತ್ತಾ? ಅಪ್ಪ ಅಂತ ಒಂದು ಡ್ಯಾನ್ಸ್ ಬಿಡ್ತೀರಾ ಸರ್ ನೀವು? ಸರ್, ಜಾಕಿ 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 ಜಾಕಿ. ಥ್ಯಾಂಕ್ ಯು ವೆರಿ ಮಚ್. ಇವ್ರು ಯಾರಂತ ಕಂಡಿಡ್ತೀರಾ? ನಮ್ದ್ರಲ್ಲಿ ಇವತ್ತು 25 ಒಡೆಯರ ರಾಜರು ನಮ್ಮ ಕರ್ನಾಟಕವನ್ನು ಆಳ್ತಾರೆ. ಆಲ್ಮೋಸ್ಟ್ ಎಲ್ಲ ಒಡೆಯರು ಇವತ್ತು ನಮ್ಮ ಹತ್ರ ಇದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮೈಸೂರು ಸಂಸ್ಥಾಪಕರು. ಬಹಳ ಕಷ್ಟಪಟ್ಟಿದ್ದಾಳೆ, ದೊಡ್ಡ ಕಿರೀಟವನ್ನು ಹೊತ್ತಿದ್ದಾಳೆ. ಸಹ್ಯಾದ್ರಿ ಸಾಲನ್ನೇ ಹೊತ್ತಿದ್ದಾಳೆ. ಕೃಷ್ಣೆ ಕಾವೇರಿ ಅವಳಲ್ಲಿ ಹರಿತಾ ಇದೆ. ಹೊಡಿಬೇಕು ಜೋರಾಗೆ ಚಪ್ಪಾಳೆ. ಕುಲ 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 ಎಂದು ಒಡೆದಾಡದಿರಯ್ಯ. ನಿಮ್ಮ ಕುಲದ ನೆಲವನ್ನು ನೀವು ಬಲ್ಲಿರಾ? ಯಾರಾದ್ರೂ? ಎಲ್ಲರೂ ಒಂದು ದಿನ ಹೋಗೋದೆ. ಕುಲ ಕುಲ ಅಂತ ಹೊಡೆದಾಡಬೇಡಿ ಅಂತ ಹೇಳ್ತಿದ್ದಾರೆ ನಮ್ಮ ಪುರಂದರದಾಸರು. ಸುಧನ್ವ ಅವರು. 1 ನಿಮಿಷ.
ಅವ್ರು ನೋಡ್ಬೇಕಂತ ಇದ್ದಾರೆ ಎಲ್ಲರೂ. ಅವರ ವೇಷಭೂಷಣ, ಅವರ ತಂಬೂರಿ, ಅವರ ಒಂದು ಪಾತ್ರೆ, ಭಿಕ್ಷಾ ಪಾತ್ರೆ, ಅದ್ಭುತ. ಚಪ್ಪಾಳೆ. At the end of the day, caste doesn't matter for us. ಕೆಂಪೇಗೌಡರು, ಎಲ್ಲ ಕೆಂಪೇಗೌಡರು. ಇವತ್ತು ಬೆಂಗಳೂರಿನಲ್ಲಿ ನಾವು ಇಷ್ಟು ಖುಷಿಯಾಗಿದ್ದೀವಿ, ಇಷ್ಟು ವ್ಯವಸ್ಥೆಗಳನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಸಾಧ್ಯ ಆಗಿದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರಿಂದ ಮಾತ್ರ. ಎಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿ. ಅರೆ 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 ಒನಕೆ ಒಬ್ಬ ಬಂದ್ಬಿಟ್ಟಿದ್ದಾರೆ. ಇವರು ಮಖದಲ್ಲಿ ನೋಡಿ, ಕಣ್ಣಲ್ಲಿ ಕಾಂತಿಯನ್ನು ನೋಡಿ. ಹೈದರಾಲಿಯ ಸೈನಿಕರು ಯಾರಾದ್ರೂ ಇಲ್ಲಿ ಇದ್ರೆ ಧೈರ್ಯ ಇದ್ರೆ ಮುಂದೆ ಬನ್ನಿ. ಒನಕೆ ಎರಡಾಗಲ್ಲ, ನಿಮ್ಮ ತಲೆ ಎರಡಾಗುತ್ತೆ. ಓಬವ್ವ ಮಾತ್ರ ಜೋರಿದ್ದಾರೆ ಸರ್. ನನಗೆ ಭಯ ಇದೆ, ನಾನು ಎರಡು ಅಡಿ ದೂರ ಇದ್ದೀನಿ ಅವರಿಂದ. ಇವ್ರು ಯಾರಪ್ಪ? 200 ವರ್ಷಗಳ ಕಾಲ, 200 ವರ್ಷಗಳ ಹಿಂದೆ ಬ್ರಿಟಿಷರನ್ನ ಸದೆಬಡೆದಂತ ಮೊದಲ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನ ಕೆಚ್ಚೆದೆಯ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ. ನೋಡಿ ಅವರ ವೇಷಭೂಷಣ ನೋಡಿ, ಕಚ್ಚೆ ಕಟ್ಟಿದ್ದಾರೆ, ಕತ್ತಿಯನ್ನು ಇಟ್ಕೊಂಡಿದ್ದಾರೆ, ಪುರಾಣಿ ಇಟ್ಕೊಂಡಿದ್ದಾರೆ. ಎರಡನೇ ಸಂಗೊಳ್ಳಿ ರಾಯಣ್ಣ ವಿತ್ ಸ್ಪೆಕ್ಸ್. ಗಂಡರ ಗಂಡ ಕಿತ್ತೂರಿನ ಕಳಶ ಸಂಗೊಳ್ಳಿ ರಾಯಣ್ಣ. ನೋಡಿ ತಾಯಿಯನ್ನು ನೋಡಿ ಇಲ್ಲಿಂದ ಕೈ ಬೀಸ್ತಾ ಇದ್ದಾನೆ. ಹುಷಾರಪ್ಪ, ಕತ್ತಿ ಬೀಸೆ ನನಗೆ ಇಲ್ಲಿ. ಇವ್ರು ಯಾರಪ್ಪ? ಇವರು ನಾವು ಇದು ಈ ಕಾರ್ಯಕ್ರಮ ಶುರುವಾದಾಗ ಹೇಳಿದೆ, ನಮ್ಮ ಕರ್ನಾಟಕ ರಾಜ್ಯವನ್ನ ಮೌರ್ಯರು, ಚಾಲುಕ್ಯರು, ಶಾತವಾಹನರು, ಗಂಗರು, ಕದಂಬರು, ಹಲವಾರು ರಾಜವಂಶದನ್ನ ಆಳ್ತಾರೆ. ನಾವು ಯಾರು ಅವ್ರನ್ನ ನೋಡಿಲ್ಲ. ನಾವು ನೋಡಿರೋದು ಯಾರನ್ನ? ರಾಜ್ಕುಮಾರನ್ನ. ಹಿಮ್ಮಡಿ ಪುಲಿಕೇಶಿಯಾಗಿ, ಮಯೂರ ವರ್ಮನಾಗಿ, ಕೃಷ್ಣ ದೇವರಾಯನಾಗಿ ಅವರು ಮಾಡಿದ ಪಾತ್ರಗಳು ನಮಗೆ ಈ ರೀತಿ ಇದ್ರು ರಾಜ ಅಂತ ನಮಗೆ ಅರ್ಥ ಆಗುತ್ತೆ. ಈಗ ದೊಡ್ಡದಾದ ಚಪ್ಪಾಳೆ ರಾಜ್ಕುಮಾರ್ ಅವರಿಗೆ. ಇವ್ರು ಯಾರು ಹೇಳಿ? ಒಡೆಯರ್. 25 ಜನ ಒಡೆಯರಿದ್ದಾರೆ ನಮ್ಮ ಹತ್ರ. ಎಲ್ಲರ ಹತ್ರ ಚಿನ್ನ, ರತ್ನ ಖಚಿತ ಎಲ್ಲ. ನಮಸ್ಕಾರ ಎಲ್ಲರಿಗೂ. ನಮ್ಮನ್ನು ಈ ಸಮಾರಂಭಕ್ಕೆ ಕರೆಸಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಸ್ ಈ ಒಗ್ಗಟ್ಟು ಕನ್ನಡಿಗರಲ್ಲಿ ಇರ್ಬೇಕು ಯಾವಾಗ್ಲೂ. ಈ ಸಂತೋಷ ವೀರ ವನತೆಯರಿಗೆ, ನಮಗೆಲ್ಲರಿಗೆ, ನಿಮಗೆಲ್ಲರಿಗೆ ಜಯವಾಗಲಿ. ಅದರಿಂದ ಸಿಟ್ಟಿಗೆದ್ದಂತ ಮಯೂರ ಶರ್ಮ ಸಂಸ್ಥಾನವನ್ನ ಸ್ಥಾಪಿಸ್ತಾನೆ. ಅಲ್ಲಿಂದ ನಮ್ಮ ಕರ್ನಾಟಕದ ಉದಯವಾಗುತ್ತೆ. ನಾವು ಇಂದು ಮಯೂರ ಶರ್ಮನನ್ನ ಮಯೂರ ವರ್ಮನನ್ನಾಗಿ ನೋಡಿದ್ದೇವೆ. ಅವನಿಗೆ ನಮ್ಮ ನಮನಗಳನ್ನು ಸಲ್ಲಿಸಬೇಕಾಗುತ್ತೆ. ಇದನ್ನ ಹೇಳ್ತಾ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಬರ್ತಾರೆ. ಹೈದರಾಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಅವನು ಹಲವಾರು ಪಾಳೆಗಾರ ಪ್ರಾಂತ್ಯಗಳಿಗೆ ಆಕ್ರಮಣವನ್ನು ಮಾಡ್ತಾನೆ. ಅಂತಹ ಪಾಳೆಗಾರ ಪ್ರಾಂತ್ಯದಲ್ಲಿ ಆಕ್ರಮಣ ಮಾಡಿದಾಗ ಒಂದು ಅಂತಹ ಪ್ರಾಂತ್ಯ ಬಂದು ಚಿತ್ರದುರ್ಗ. ಚಿತ್ರದುರ್ಗದ ಮೇಲೆ ಹೈದರಾಲಿ ಆ ಶಸ್ತ್ರಗಳನ್ನು ಉಪಯೋಗಿಸಿ, ತನ್ನ ಸೈನ್ಯವನ್ನು ಉಪಯೋಗಿಸಿ ಮದಕರಿ ನಾಯಕರ ಮೇಲೆ ದಂಡೆ ಎತ್ತಿ ಹೋದಾಗ ಅಲ್ಲಿದ್ದಂತಹ ಒಂದು ವೀರವನತೆ, ಯಾವ ಜ್ಞಾನವೂ ಇಲ್ಲ, ಶಸ್ತ್ರಜ್ಞಾನವೂ ಇಲ್ಲ, ಆಯುಧ ಜ್ಞಾನವೂ ಇಲ್ಲ, ಆದರೆ ತನ್ನ ದೇಶದ ಬಗ್ಗೆ ಅವಳಿಗಿದ್ದಂಥ ಪ್ರೀತಿ, ತನ್ನ ನಾಡಿನ ಜನತೆಯ ಬಗ್ಗೆ ಅವಳಿಗಿದ್ದಂಥ ಪ್ರೀತಿ, ಅವಳು ಯಾವ ರೀತಿ ತನ್ನ ಕೋಟೆಯನ್ನು ಕಾಪಾಡಿದಳು ಅನ್ನೋದಕ್ಕೆ ಗುರುತಾಗಿ ಉಳಿದಿರುವಳು ಒನಕೆ ಓಬವ್ವ. ಈ ಒನಕೆ ಓಬವ್ವನನ್ನ ನಾನು ವೇದಿಕೆ ಮೇಲೆ ಕರೀಲಿಕ್ಕೆ ಶುರು ಮಾಡ್ತೇನೆ. ಇಬ್ಬರು ಒನಕೆ ಓಬವ್ವ ಇರ್ತಾರೆ. ಈಗ ಒಂದು ಸ್ಪೀಚ್ನ ಕೊಡು. ನಾನು ಇವತ್ತು ಚೆನ್ನವ್ವನ ಕರದಲ್ಲಿ ಒನಕೆ ಓಬವ್ವನ ಪಾತ್ರವನ್ನು ಮಾಡುತ್ತಿದ್ದೇನೆ. ಕನ್ನಡ ನಾಡಿನ ವೀರಮಣಿಯ ಯಾರವಳು ಚಿತ್ರದುರ್ಗದ ಹೋಬವ್ವ, ಗುಡಿಲಿಗೂ ಅಂಜದ ಹೋಬವ್ವ.
ರೆಡಿನಾ? ಹಾಂ, ರೆಡಿ. ಉಲ್ಲಾಳದ ರಾಣಿ, ಪೋರ್ಚುಗೀಸರನ್ನ ಬೆನ್ನು ಹತ್ತಿ ಹೊಡೆದಂಥ ರಾಣಿ ಇವರು. ಇವರು ಹಂಗೆ ಸುಮ್ಮನೆ ಹೊಡೆದಿದ್ದಲ್ಲ, ಅವ್ರನ್ನ ದಂಗೆಯಲ್ಲಿ ಅವ್ರನ್ನ ಅಟ್ಟಿಸಿಕೊಂಡು ಹೋಗಿ ಹೊಡೆದಂಥ ರಾಣಿ. ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗ್ಲಿಕ್ಕೆ ಕಾರಣರಾದಂತಹ ಮೊದಲ ವೀರವನಿತೆ ಅಬ್ಬಕ್ಕ ರಾಣಿ, ಕನ್ನಡ ನಾಡಿನ ವೀರರಾಣಿ, ಸ್ವಾತಂತ್ರ್ಯಕ್ಕೋಸ್ಕರ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಂಥ ಅಬ್ಬಕ್ಕ ರಾಣಿ. 2 ಮಾತುಗಳು. ನಾನು ಉಲ್ಲಾಸ ರಾಣಿ ಅಬ್ಬಕ್ಕ ಏ ಪೋರ್ಚುಗೀಸರು ನಾನೇನು ರಣ ಹೇಳಿ ಅಲ್ಲ ರವಸಿಂ ಹೇಳಿ ನಿಮ್ಮ ರುಂಡಗಳನ್ನು ಚಂಡಾಡಿ ಮಾಲೆ ಮಾಡುವ ನನ್ನ ದೇಶ ಬಿಟ್ಟು ಕೆಳಗೆ. ಜೈ ಸೋಮೇಶ್ವರ, ಜೈ ಸೋಮೇಶ್ವರ. ಥ್ಯಾಂಕ್ ಯು ಆಲ್. ರಣಚಂಡಿ, ರಣರೂಪಿಣಿ, ಜೈ ಸೋಮೇಶ್ವರ, ಜೈ ಸೋಮೇಶ್ವರ, ಅಬ್ಬಕ್ಕ ರಾಣಿಗೆ, ಅಬ್ಬಕ್ಕ ರಾಣಿಗೆ. ಮುಂದೆ ಕಪ್ಪ ಯಾರಿಗೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸ್ತದೆ, ಭೂಮಿ ಬೆಳೆ ಬೆಳೀತದೆ. ಹೌದು, ನಾನು ಸ್ವತಂತ್ರ ಹೋರಾಟಗಾರ. ಪ್ರಸಿದ್ಧವಾಯಿತು. ನಾನು ಹುಟ್ಟಿದ್ದು 23 ಅಕ್ಟೋಬರ್ 1778ರಲ್ಲಿ ಬೆಳಗಾವಿಯ ಕಾಕತ್ ಎಂಬ ಸಣ್ಣ ಹಳ್ಳಿ. ನನ್ನ ತಂದೆ ದೇಸಾಯಿ ದೂಲಪ್ಪ ಗೌಡರು ಮತ್ತು ತಾಯಿ ಪದ್ಮಾವತಿ. ರಾಜ ಮಲ್ಲಸಾಚಾರ್ಯರು ಅಭ್ಯಾಸ ಮಾಡಿಕೊಂಡಿದೆ. ನಾನು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವಳು. ನನ್ನ ಪ್ರತಿಮೆಗಳು ಎಲ್ಲೆಲ್ಲಿ ನೆಲೆಗೊಂಡಿದ್ದಾವೆ ಎಂದು ಹೇಳುತ್ತೀರಾ? ಹೌದು, ನನ್ನ ಪ್ರತಿಮೆಗಳು ಕಿತ್ತೂರು, ಬೆಳಗಾವಿ, ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ನೆಲೆಗೊಂಡಿದೆ. ಅನೇಕ ಮಾಹಿತಿಗಳನ್ನು ತಿಳಿದುಕೊಂಡು ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಆಶೀರ್ವದಿಸು. ನಾನು ನಿನ್ನ ಮಗ ಸಂಗೊಳ್ಳಿ ರಾಯಣ್ಣ. ನಿನಗೆ ಜಯವಾಗಲಿ ತಾಯಿ, ಜಯವಾಗಲಿ. ಕಪ್ಪ ಬೇಕೇ ಕಪ್ಪ, ಕಪ್ಪ ಬೇಕೇ ಕಪ್ಪ, ಕಪ್ಪ ಬೇಕು ಕಪ್ಪ, ಕಪ್ಪ ಬೇಕೇ ಕಪ್ಪ, ಕಪ್ಪ ಬೇಕು ಕಪ್ಪ, ಏಕೆ ಕೊಡಬೇಕು ಕಪ್ಪ? ನಿಮ್ಗೆ ಏಕೆ ಕೊಡಬೇಕು ಕಪ್ಪ? ಕಿತ್ತೂರು ರಾಣಿ ಚೆನ್ನಮ್ಮಗೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ ಕೇಳುವವರ ನಾಲಿಗೆ ಓದಿತು. ಹರ ಹರ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ತಾಯಿ ತಾಯಿ ಹೋಗ್ಬೇಡ, ಬಾಯಿಲಿ ಬಾಯಿಲಿ ಬಾಯಿಲಿ. ಏನದು ಮುಂಚೆ ಹೇಳಿದೆ ನೀನು? ಕಪ್ಪು ಕಪ್ಪ, ಕಪ್ಪ ಅದು ಕಪ್ಪ. ಕಪ್ಪ ಬೇಕೇ ಕಪ್ಪ, ನಿಮ್ಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ರಾಣಿ ಚೆನ್ನಮ್ಮಗೆ ಕಪ್ಪ ಕೇಳುವರ ಸೀಳಿ ಬಿಡ್ತೀಯಾ? ಸೀಳಿ ಬಿಡ್ತೀಯ? ಹುಷಾರಾಗಿರಿ ಎಲ್ಲರೂ, ಹುಷಾರು. ತಂದೆಯನ್ನು ಕಟ್ಟಿಯ ಪತ್ತೆ ನೀಡಿ. ನಮಸ್ಕಾರಗಳು ಎಲ್ಲರೂ ಯುನೈಟೆಡ್ ಮೆಡೋಸ್ ನಿವಾಸಿಗಳೇ. ನನ್ನ ಹೆಸರು ಅಥರ್ವ. ಇಂದು ನಾನು ನಾಲ್ಕು ಕೆಂಪೇಗೌಡರಾಗಿ ಬಂದಿದ್ದೇನೆ. ಕೆಂಪೇಗೌಡರು 1813ರಲ್ಲಿ ಯಲಹಂಕದ ಸಮೀಪ ಜನಿಸಿದರು. 1837ರಲ್ಲಿ ಬೆಂಗಳೂರು ನಗರವನ್ನು ಸ್ಥಾಪಿಸಿದರು. ಅವರಿಗೆ 4 ಕೆಂಪೇಗೌಡರೆಂದು ಗೌರವದಿಂದ ಕರೆಯುತ್ತಾರೆ. ಅವರು ಒಳ್ಳೆಯ ರಾಜನಾಗಿದ್ದರು ಮತ್ತು ಪ್ರೀತಿಯನ್ನು ನೋಡಿಕೊಂಡಿದ್ದರು. ಬೆಂಗಳೂರು ಸೀಮೆಯನ್ನು ಗುರುತಿಸಲು 4 ಗೋಪುರಗಳನ್ನು ಕಟ್ಟಿಸಿದರು. ಅವು ಈಗಲೂ ಕಾಣಿಸುತ್ತವೆ. ಬಸ್ ನಿಲ್ದಾಣ, ವಿಮಾನ ನಿಲ್ದಾಣ ಅವರು ಅಲ್ಲಿ ಹೆಸರಲ್ಲಿದೆ. ಕೆಂಪೇಗೌಡರು ಮಾರುಕಟ್ಟೆ, ರಸ್ತೆ ಮತ್ತು ಧನ್ಯವಾದಗಳು. ಪ್ರೀತಿನ ಪ್ರೀತಿನ ಪ್ರೀತಿ ಇದೇ ಡ್ಯಾನ್ಸ್ ಮಾಡ್ತಿದ್ದಲ್ಲ.
ಕೆಂಪೇಗೌಡ್ರೆ ಹಿಂಗೆ ನಿಂತ್ಕೋಬೇಕು, ನೀವು ಗಡ್ಸಾಗಿ ನಿಂತ್ಕೋಬೇಕು. ಹಿಂಗೆ ನಿಂತ್ಕೋಬೇಕು. ತೋರಿಸಿ ಕಟ್ಟಿನ ತೋರಿಸಿ, ಜೋರ ಕಟ್ಟಿ ತೋರಿಸಿ, ಜೋರ ಇಟ್ಕೊಳ್ಳಿ ಈ ಕಡೆ. ಜೈ ಕೆಂಪೇಗೌಡ. ನಾನು ವಿಶ್ವೇಶ್ವರಾಗಿ ಬಂದಿದ್ದೇನೆ. ಇವರು ಹುಟ್ಟಿದ ಇಂಜಿನಿಯರ್ಸ್ ಡೇ. ದಾಂಪತ್ಯರ ಧನ್ಯವಾದಗಳು. ನಾನು ಗಣೇಶ್. ನಾನು ಕೃಷ್ಣರಾಜ. ಹೊಂದಿಕೊಂಡು ಬಾಳುತ್ತೀವಿ ಶಿವ ಶಿವ ನಾವೆಲ್ಲ ಕನ್ನಡಿಗರು. ಕಸ್ತೂರಿ ಕನ್ನಡಿಗರು. ಶಿವ ಶಿವ ಎಂಥದ್ದು ಮಾರಾಯ್ರೆ, ಎಂಥದ್ದು ಮಾರಾಯ್ರೆ. ಹೆಂಗ್ರಿಯಪ್ಪ ಹೆಂಗೈತೆ ಸಮಾಚಾರ ಹೊಂದಿಕೊಂಡು ಶಿವ ಶಿವ ಎಲ್ಲರೂ ಹೊಂದಿಕೊಂಡು ಬಾಳುತ್ತೀವಿ ಶಿವ ಶಿವ ನಾವೆಲ್ಲ ಕನ್ನಡಿಗರು. ಕರುನಾಡ ಕನ್ನಡಿಗರು, ಘಮ ಘಮ ಕಸ್ತೂರಿ ಕನ್ನಡಿಗರು. ಪುನೀತ್ ರಾಜ್ಕುಮಾರ್. ಎಷ್ಟು ಪ್ರಾಂತ್ಯ ಎಷ್ಟು ವಿಧ, ಭಾವ ಬೇರೆ ಭಾಷೆ ಒಂದೇ. ಎಂಥ ಎಂಥ ಜನರು ಇದ್ರು, ಕನ್ನಡದ ಸೊಗಡು ಒಂದೇ. ಎಷ್ಟು ಪ್ರಾಂತ್ಯ ಎಷ್ಟು ವಿಧ, ಭಾವ ಬೇರೆ ಭಾಷೆ ಒಂದೇ. ಎಂಥ ಎಂಥ ಜನರು ಇದ್ರು, ಕನ್ನಡದ ಸೊಗಡು ಒಂದೇ. ನಾವು ಎಲ್ಲಿ ಇರಲಿ, ನಾವು ಹೇಗೆ ಇರಲಿ, ಹೊಟ್ಟೆ ಪಾಡಿಗಾಗಿ ದೇಶ ಬಿಟ್ಟೆ ಹೋಗಿ ಕನ್ನಡಾಂಬೆಯ ಕರುಣೆಯ ಕುಡಿಗಳು ನಾವೆಲ್ಲ ಕನ್ನಡಿಗರು. ಕರುನಾಡ ಕನ್ನಡಿಗರು, ಘಮ ಘಮ ಕಸ್ತೂರಿ ಕನ್ನಡಿಗರು. ಶಿವ ಶಿವ ಎಂಥದ್ದು ಮಾರಾಯ್ರೆ, ಎಂಥದ್ದು ಮಾರಾಯ್ರೆ. ಹೆಂಗ್ರಿಯಪ್ಪ ಹೆಂಗೈತೆ ಸಮಾಚಾರ ಹೊಂದ್ಕೊಂಡೈನಿ ಶಿವ ಶಿವ ಕೊಟ್ಟೆ ಕಡುಬು ಜೋಳದ ರಾಗಿ ಮುದ್ದೆ. ಎಲ್ಲರೂ ಹೊಂದಿಕೊಂಡು ಬಾಳುತ್ತೀವಿ ಶಿವ ಶಿವ ನಾವೆಲ್ಲ ಕನ್ನಡಿಗರು. ಹೇ ಕರುನಾಡ ಕನ್ನಡಿಗರು, ಘಮ ಘಮ ಕಸ್ತೂರಿ ಕನ್ನಡಿಗರು. ಕಲೆಯಿದೆಯ ಮೆಟ್ಟಿದವ, ಜಯ ಜಯ ಮೆಟ್ಟಿದವ. ಕಲೆಯಿದೆಯ ಮೆಟ್ಟಿದವ, ಗಾಯವ ಪಾಡಿದವ. ಹರಿಮೂರ್ತಿ ನೋಡಿದವ, ಗಾನವ ಪಾಡಿದವ. ಹರಿಮೂರ್ತಿ ನೋಡಿದವ, ತಂಬೂರಿ ಮೀಟಿದವ. ಭವಾಬ್ದಿ ದಾಟಿದವ, ತಂಬೂರಿ ಕನ್ನಡ ಬರ್ಲಿ ತೆಲುಗು ಬರ್ಲಿ, ಕನ್ನಡ ಭಾಷೆ ಕಲ್ತೆ ಬಿಡ್ಲಿ. ಇವರು ತಂದೆ ತಾಯಿಗೆ ಸಲಾಮ್ ಹೇಳ್ತೇನೆ. ಬರ್ಲಿ, ಕನ್ನಡದ ಸಂದೇಶ ಕೊಡ್ಲಿ. ನಾನು ಭುವನೇಶ್ವರಿ ತಾಯಿ. ನಾನು ಕನ್ನಡ ಆರಾಧ್ಯ. ನಾನು ಕದಂಬರ ಕುಲದೇವತೆ. ವಾಟ್ಸ್ಆಪ್ ಇರ್ಲಿ ಟ್ವಿಟ್ಟರ್ ಬರ್ಲಿ, ಸಹ್ಯಾದ್ರಿ ಬೆಟ್ಟಗಳು ಇದೆ. ಕನ್ನಡದ ಸಂದೇಶ ಕೊಡ್ಲಿ. ಕಾವೇರಿ ಮೋದಿಯವರು ಕನ್ನಡ ಭಾಷಣ ಮಾಡಿದ್ರು, ಕನ್ನಡ ಭಾಷೆಗೆ ತಮ್ಮ ಪ್ರೀತಿ ತೋರಿಸಿ ಬಿಟ್ರು. ಇನ್ನು ನಾವ್ಯಾಕೆ ನೀವ್ಯಾಕೆ ತಡೆ ಹಿಡಿದು ಕುಂತೀವಿ ನಾವೆಲ್ಲ ಕನ್ನಡಿಗರು. ಹೇ ಕರುನಾಡ ಕನ್ನಡಿಗರು, ಘಮ ಘಮ ಕಸ್ತೂರಿ ಕನ್ನಡಿಗರು. ಶಿವ ಶಿವ ಎಂಥದ್ದು ಮಾರಾಯ್ರೆ, ಎಂಥದ್ದು ಮಾರಾಯ್ರೆ. ಹೆಂಗ್ರಿ ಹೆಂಗೈತೆ ಸಮಾಚಾರ ಹೊಂದ್ಕೊಂಡೈನಿ ಶಿವ ಶಿವ ಕೊಟ್ಟೆ ಕಡುಬು ಜೋಳದ ರಾಗಿ ಮುದ್ದೆ. ಎಲ್ಲರೂ ಹೊಂದಿಕೊಂಡು ಬಾಳುತ್ತೀವಿ ಶಿವ ಶಿವ ನಾವೆಲ್ಲ ಕನ್ನಡಿಗರು. ಕರುನಾಡ ಕನ್ನಡಿಗರು, ಘಮ ಘಮ ಕಸ್ತೂರಿ ಕನ್ನಡಿಗರು. ಹುಟ್ಟಿದರೆ ಕನ್ನಡವನ್ನು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡವನ್ನು
ಮುಟ್ಟಬೇಕು ಬದುಕಿದ ಸುತ್ತ ಬಂಡಿ ಇದು ವಿಧಿಯೋಯಿಸುವ ಬಂಡಿ. ಈ ನಾಡು ನನ್ನದು, ಈ ಭಾಷೆ ನನ್ನದು, ಈ ನಾಡು ನನ್ನದು, ಈ ಭಾಷೆ ನನ್ನದು, ಈ ನಮ್ಮ ಕನ್ನಡದ ಜನ್ಮ ದೊಡ್ಡದು. ಹಾಡುವಾರ ಕನ್ನಡಕ್ಕೆ ಸಾಟಿ ಇಲ್ಲವೆಂದು, ಹಳದಿ ಕೆಂಪಿನ ಕನ್ನಡದ ಬಾವುಟವ ಹಿಡಿದು. What is ಈ ನಾಡು ನನ್ನದು, ಈ ಭಾಷೆ ನನ್ನದು, ಈ ನಾಡು ನನ್ನದು, ಈ ಭಾಷೆ ನನ್ನದು. ಜಗತ್ತೆಲ್ಲ ಒಳಿತಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ. ಕಲೆಯ ಶಿಲೆಯಲ್ಲಿ ಬೆಳೆಸಿದ ನಾಡು ಕನ್ನಡ, ಸಾರಿದೆ ನೋಡು ನಮ್ಮಯ ಸಂಸ್ಕೃತಿ ಕನ್ನಡ. ಕರ್ನಾಟಕದ ಸ್ಪೆಷಲ್ ಬಿಸಿಬೇಳೆ ಬಾತು, ಬೇಳೆ ಒಬ್ಬಟ್ಟು, ಬಳೆ ಒಬ್ಬಟ್ಟು. ಕಲೆಯನ್ನು ಶಿಲೆಯಲ್ಲಿ ಬೆಳೆಸಿದ ತಿಂಡಿ ತಿಂದು ರೆಡಿಯಾದ ನಂತರ ಸಾರಿದೆ ನೋಡು ನಮ್ಮಯ ಸಂಸ್ಕೃತಿ ಕನ್ನಡ. ಕಾವೇರಿ ತುಂಗೆಯು ಹರಿಯುವ ನಾಡು ಕನ್ನಡ, ಕಾವೇರಿ ತುಂಗೆಯು ಹರಿಯುವ ನಾಡು ಕನ್ನಡ. ಗಂಧದ ನಾಡಿದು ಚಂದದ ಬೇಡಿದು ಕನ್ನಡ. ಈ ನಾಡು ನನ್ನದು, ಈ ಭಾಷೆ ನನ್ನದು, ಈ ನಾಡು ನನ್ನದು, ಈ ಭಾಷೆ ನನ್ನದು. ಜೋಗದ ಸಿರಿಯಲ್ಲಿ ಮೆರೆದ ವೈಭವದ ಕನ್ನಡ, ಹಸಿರೆರೆದು ನಾಡಿಗೆ ಜೀವ ತುಂಬಿದ ಕನ್ನಡ. ಜೋಗದ ಸಿರಿಯಲ್ಲಿ ಮೆರೆದ ವೈಭವದ ಕನ್ನಡ, ಹಸಿರೆರೆದು ನಾಡಿಗೆ ಜೀವ ತುಂಬಿದ ಕನ್ನಡ. ಸಾಹಿತ್ಯ ಮೆರೆಯುವ ಭವ್ಯದ ನಾಡು ಕನ್ನಡ, ಸಾಹಿತ್ಯ ಮೆರೆಯುವ ಭವ್ಯದ ನಾಡು ಕನ್ನಡ. ಮಾನವೀಯತೆಗೆ ಸಾಕ್ಷ್ಯ ನೀಡುವ ಕನ್ನಡ. ಈ ನಾಡು ನನ್ನದು, ಈ ಭಾಷೆ ನನ್ನದು, ಈ ನಾಡು ನನ್ನದು, ಈ ಭಾಷೆ ನನ್ನದು, ಈ ನಮ್ಮ ಕನ್ನಡದ ಜನ್ಮ ದೊಡ್ಡದು. ಆಡುಬಾರ ಕನ್ನಡಕ್ಕೆ ಸಾಟಿ ಇಲ್ಲವೆಂದು, ಹಳದಿ ಕೆಂಪಿನ ಕನ್ನಡದ ಬಾವುಟವ ಹಿಡಿದು. ಸಿರಿಗನ್ನಡ ಗೆಲ್ಗೆ ನಾಡು ನನ್ನದು, ಈ ಭಾಷೆ ನನ್ನದು, ಈ ನಾಡು ನನ್ನದು, ಈ ಭಾಷೆ ನನ್ನದು.
ಜನರ ಕನ್ನಡ. ಕಾವೇರಿ ಕೃಷ್ಣ ಹರಿವ ನಾಡಿಗೆ ನೆಮ್ಮದಿ ತರುವ ಅಮೃತವಾಹಿನಿ ಕನ್ನಡ, ನವ್ಯ ಚೈತನ್ಯ ಧಾರಿಣಿ ಕನ್ನಡ. ಬೇಲೂರ ಕಲೆಯ ಚೆಲುವ, ಹಂಪೆಯ ವೈಭವ ನುಡಿವ ಶಕ್ತಿ ಶಾಲಿನಿ ಕನ್ನಡ, ಸತ್ಯ ಸೌಂದರ್ಯ ರೂಪಿಣಿ ಕನ್ನಡ. ಜೀವನದ ಏಳಿಗೆಯ ಸಾರಿ ಹೇಳುವ ಕನ್ನಡ ಸಿರಿ ಕನ್ನಡ, ಕನ್ನಡ ಸರಿ ಕನ್ನಡ, ಕರುನಾಡಿನ ಜೀವದ ಜೀವ, ಸಿರಿಬೀಗಿನ ಭಾವದ ಭಾವ, 5 ಕೋಟಿ ಜನರ ಕನ್ನಡ. ಚಾಮುಂಡಿ ತಾಯಿ ಒಲಿವ, ಬಾಹುಬಲಿ ತ್ಯಾಗ ಮೆರೆದ ಓಂಕಾರ ರೂಪಿ ಕನ್ನಡ, ದಿವ್ಯಾಭಯದ ವಾಣಿ ಕನ್ನಡ. ಜೋಗದ ಸಿರಿಯ ವರವ, ಗೋಲ ಗುಮ್ಮಟ ಹೊಳೆವ, ಕಣ್ಮನ ಕನಸಿನ ಕನ್ನಡ, ಕಣ್ಣು ಸೊಪ್ಪು ಇಂಪಿನ ಕನ್ನಡ. ರವಿ ಶಶಿಯು ಈಗ ತನಕ ಮಾಡಿ ಬೆಳಗುವ ಕನ್ನಡ ಸಿರಿ ಕನ್ನಡ, ಕನ್ನಡ ಸವಿ ಕನ್ನಡ, ಕರುನಾಡಿನ ಜೀವದ ಜೀವ, ಸಿರಿಬೀಡಿನ ಭಾವದ ಭಾವ, 5 ಕೋಟಿ ಜನರ ಕನ್ನಡ.
ಕನ್ನಡ ಜನನಿ ರಾಜೇಶ್ವರಿ ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ಜನನಿ ರಾಜೇಶ್ವರಿ ಕನ್ನಡ ಬರದ ಈ ಜನರಿಂದ ಕನ್ನಡವಾಳ್ ಕನ್ನಡ ರಾಜೇಶ್ವರಿ ಕನ್ನಡ ರಾಜೇಶ್ವರಿ ಕನ್ನಡವಾಳ್ ಕನ್ನಡ ರಾಜೇಶ್ವರಿ ಕನ್ನಡ ರಾಜೇಶ್ವರಿ